ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜಯಂತಿ ಇಂದು. ನಿಜಕ್ಕೂ ಮೈಸೂರಿನ ಜನತೆ ಇಂದಿಗೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು. ಹೌದು ಕಣ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾದರಿ ಮೈಸೂರು ಪರಿಕಲ್ಪನೆಯನ್ನ ಕೊಟ್ಟವರು. ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎನ್ನುವಂತ ಬಿರುದಾಂಕಿತರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂದು ಮೈಸೂರು ಹಾಗೂ ಮಂಡ್ಯ ಸೇರಿದಂತೆ 120 ಲಕ್ಷ ಎಕರೆಗೆ ನೀರನ್ನ ಸರಬರಾಜು ಮಾಡುವಂತ ಕೆಲಸ ಮಾಡ್ತಾರೆ. ಏನ್ ಕೆಲಸ ಅಂತ ಹೇಳ್ತೀರಾ? KRS ಆಣೆಕಟ್ಟನ್ನ ಕಟ್ತಾರೆ. ಇವರ ಕಾಲಘಟ್ಟದಲ್ಲಿ ಬಂದಂತ 7 ದಿವಾನರಲ್ಲಿ ಪ್ರಮುಖರಾದಂತ ಶೇಷಾದ್ರಿ ಅಯ್ಯರ್ ಅವರು, ದಿವಾನ್ ರಂಗಾಚಾರ್ಯರ್ ಅವರು, ದಿವಾನ್ ವಿಶ್ವೇಶ್ವರಯ್ಯನವರು ಹಾಗೂ ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರು ಇವರ ಅಷ್ಟೂ ಕೊಡುಗೆಗಳಿಗೆ ಪಾತ್ರಧಾರಿಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು KRS ಆಣೆಕಟ್ಟನ್ನ ಕಟ್ತಾರೆ. ಜೊತೆಗೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದಂತಹ ಮೈಸೂರು ವಿಶ್ವವಿದ್ಯಾನಿಲಯವನ್ನ 1916ರಲ್ಲಿ ತೆರೀತಾರೆ. ಇಡೀ ಭಾರತದಲ್ಲಿ ಕರ್ನಾಟಕ ಅನ್ನುವಂಥದ್ದು, ಅದರಲ್ಲೂ ಬೆಂಗಳೂರು ಅನ್ನುವಂಥದ್ದು ಮೊಟ್ಟ ಮೊದಲ ನಗರ ಬೆಳಕನ್ನ ಪಡ್ಕೊಂಡಿದೆ ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ. ಹೇಗಪ್ಪ ಅಂತಂದ್ರೆ, ಶಿವನ ಸಮುದ್ರಕ್ಕೆ ಜಲವಿದ್ಯುತ್ ಅನ್ನ ಆರಂಭ ಮಾಡೋದ್ರ ಮುಖಾಂತರ ಇಂದು ಮೈಸೂರಿಗರು ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾ ಇದೀವಿ. ಇದು ಕಂಪ್ಲೀಟ್ ಆಗಿ ಅಷ್ಟೂ ಮಹಾರಾಜರಿಗೆ ಸೇರುತ್ತೆ, ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸೇರುತ್ತೆ. ನಿಜವಾಗ್ಲೂ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಶ್ರೀಯೇ ಹೌದು. ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 141ನೇ ಜಯಂತಿಯ ಶುಭಾಶಯ.